ಹಾಯ್ ಹಲೋ ನಮಸ್ತೆ ನಮಸ್ಕಾರ, ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ನಮ್ಮ KCET 2025 ಆಸ್ಪಿರೆಂಟ್ಸ್ಗೆ ಅಂತ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ದಟ್ ಇಸ್ ಅಲ್ಟಿಮೇಟ್ ರೋಡ್ ಮ್ಯಾಪ್ ಫಾರ್ KCET 2025 ಆಸ್ಪಿರೆಂಟ್ಸ್. ಅಂದ್ರೆ 1 ಇಯರ್ ಏನಿದೆ, ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಆ 1 ಇಯರ್ ಅಲ್ಲಿ ಹೇಗೆ ನೀವು ಪ್ರಿಪೇರ್ ಆಗ್ಬೋದು KCET 2025 ಎಕ್ಸಾಮಿಗೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕಿದ್ದೇನೆ. ಅಂಡ್ ಇಫ್ ಯು ಫಾಲೋ ದಿಸ್ ರೋಡ್ ಮ್ಯಾಪ್, ಯು ಆರ್ ಡೆಫಿನೆಟ್ಲಿ ಏಬಲ್ ಟು ಗೆಟ್ ಮೋರ್ ದ್ಯಾನ್ 130. ಬರೀ 130 ಅಲ್ಲ, 150 ಪ್ಲಸ್ ಆಲ್ಸೋ ಪಾಸಿಬಲ್. ಓಕೆ, ಇಫ್ ಯು ಸ್ಟ್ರಿಕ್ಟ್ಲಿ ಫಾಲೋ ವಿದೌಟ್ ಎನಿ ಡಿಸ್ಟ್ರಾಕ್ಷನ್, ಯು ಆರ್ ಏಬಲ್ ಟು ಡೂ ವೆರಿ ವೆಲ್ ಇನ್ ಯೋರ್ KCET. 150 ಪ್ಲಸ್ ಸಹ ಬರ್ಬೋದು. ಆದ್ರೆ ನೀವು ಏಮ್ ಮಾಡಬೇಕಾಗಿರುವಂತಹ KCET ಸ್ಕೋರ್ 130 ಅಲ್ಲ, 150 ಅಲ್ಲ, ಇಟ್ ಇಸ್ 180. ನೀವು ಈ 180 ಸ್ಕೋರ್ ಅನ್ನ ನೀವು ಅಂದ್ರೆ ಫುಲ್ ಮಾರ್ಕ್ಸ್ ಅನ್ನ ಏಮ್ ಮಾಡಿದ್ರೆ ಮಾತ್ರ ಯು ಆರ್ ಏಬಲ್ ಟು ಗೆಟ್ 150 ಎಬೋ, ಯು ಆರ್ ಏಬಲ್ ಟು ಗೆಟ್ ಗುಡ್ KCET ರ್ಯಾಂಕ್. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗ ಹೇಳ್ತಾರೆ, ಮ್ಯಾಮ್ 180 ಅಷ್ಟು ಸುಲಭನಾ, ಯಾರಿಗೆ ಸಿಕ್ಕಿದೆ ಮ್ಯಾಮ್ 180 KCET ಅಲ್ಲಿ ಅಂತ. ಬಟ್ ಯು ಹ್ಯಾವ್ ಟು ಏಮ್ ಫಾರ್ 180. ಫುಲ್ ಮಾರ್ಕ್ಸ್ಗೆ ಏಮ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು 150 ಪ್ಲಸ್ 130 ಪ್ಲಸ್ ಬರುವಂಥದ್ದು KCET ಎಕ್ಸಾಮ್ ಅಲ್ಲಿ. ಸೊ ಏಮ್ ಅಂಡ್ ಟಾರ್ಗೆಟ್ ಫಾರ್ 180 full marks basically. Okay, fine. So let's get started with our ultimate road map. That is, if you simply follow this 1 year plan, whatever I'm going to tell you, timetable ಏನೇನು ಓದಬೇಕು, ಎಲ್ಲಿಂದ ಓದಬೇಕು, so everything I'm going to include, so you are able to for sure get the score. And before starting, I have to tell you something very important. Your future is created by what you do today. ನೀವು ನಿಮ್ಮ ಫ್ಯೂಚರು ಇವತ್ತು ನೀವು ಏನ್ ಮಾಡ್ತೀರಾ ಅಂತ ಹೇಳೋದ್ರಲ್ಲಿ ಡಿಪೆಂಡ್ ಆಗಿರುವಂಥದ್ದು. ನಾನು ಯಾಕೆ ಈ ಕೋಟ್ ಜೊತೆ ಬರ್ತಾ ಇದ್ದೇನೆ ಅಂದ್ರೆ, ಕೆಲವು ನಮ್ಮ ಲಾಸ್ಟ್ ಇಯರ್ನ KCET 2024 ಆಸ್ಪಿರೆಂಟ್ಸ್ ಮಕ್ಕಳು ಏನಿದ್ದಾರೆ, ದೇ ಹ್ಯಾವ್ ಡನ್ ಒನ್ ಮಿಸ್ಟೇಕ್. ಲಾಸ್ಟ್ 3-4 ಮಂತ್ಸ್ ಎಕ್ಸಾಮಿಗೆ ಉಳಿದಿರುವಾಗ ಪ್ರಿಪರೇಷನ್ ಶುರು ಮಾಡುವಂಥದ್ದು KCET. ಹಾಗಾದ್ರೆ ನಡೆಯುತ್ತಾ? ಇಲ್ಲ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ your KCET 2025 preparation right from today, right from now. ಈ ವಿಡಿಯೋ ಎಂಡ್ ಆದ ಕೂಡಲೇ ನೀವು ನಿಮ್ಮ KCET ಎಕ್ಸಾಮ್ ನ ಪ್ರಿಪರೇಷನ್ ಅನ್ನ ಶುರು ಮಾಡಬೇಕು. So that is very important to get good rank in KCET, good score in KCET, because your future has been decided by what you do today. ಸೊ ಇವತ್ತಿಂದಲೇ ಮಾಡಬೇಕು. ಇವತ್ತು ಚೆನ್ನಾಗಿ ಮಾಡಿದ್ರೆ ನಿಮ್ಮ KCET ಎಕ್ಸಾಮು 2025 KCET ಚೆನ್ನಾಗಾಗುತ್ತೆ. ಓಕೆ, ಮಾರ್ಕ್ ಮೈ ವರ್ಡ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನ್ ಮಾಡಬೇಕು ನೀವು ಇವತ್ತಿಂದ, ಹೇಗೆ ನೀವು KCET 2025 ಎಕ್ಸಾಮಿಗೆ ಇವತ್ತಿಂದಲೇ ನೀವು ಹೇಗೆ ಪ್ರಿಪೇರ್ ಆಗಬೇಕು, ಏನ್ ಮಾಡಬೇಕು, ಯಾವ ಚಾನೆಲ್ ಫಾಲೋ ಮಾಡಬೇಕು, ಯಾವ ಬ್ಯಾಚ್ ಫಾಲೋ ಮಾಡಬೇಕು, ಯಾವ ಬುಕ್ಸ್ ಫಾಲೋ ಮಾಡಬೇಕು. ಸೊ ಯು ಹ್ಯಾವ್ ಗಾಟ್ ಅಪ್ರಾಕ್ಸಿಮೇಟ್ಲಿ 12 ಮಂತ್ಸ್. ಓಕೆ, ನಿಮ್ಮ ಹತ್ರ ಒಂದು 12 ಮಂತ್ಸ್, ಆಕ್ಚುಲಿ 11 ಮಂತ್ಸು, ಯಾಕಂದ್ರೆ ಏಪ್ರಿಲ್ ಆಲ್ರೆಡಿ ಆಗಿ ಹೋಗಿದೆ, ಮೇ ಈಗ ಅಲ್ವಾ. ಸೊ ನಿಮ್ಮ ಎಕ್ಸಾಮ್ ಇರುವಂಥದ್ದು KCET ಎಕ್ಸಾಮ್ ಇರೋದು ಯಾವಾಗ? ಏಪ್ರಿಲ್ ಅಲ್ಲಿ. ಯಾವ ಬುಕ್ ಅನ್ನ ನೀವು ಯೂಸ್ ಮಾಡಬೇಕು? ಡೆಫಿನೆಟ್ಲಿ NCERT. ಹಾಗೆ ಫಿಸಿಕ್ಸಿಗೆ, ಮ್ಯಾಥ್ಸಿಗೆ ನಿಮ್ಮ ಟೀಚರ್ಸ್ ನೋಟ್ಸ್ ಕೊಡ್ತಾರೆ, NCERT ಬೇಸ್ಡ್ ನೋಟ್ಸು, ಅದನ್ನ ಫಾಲೋ ಮಾಡಬೇಕು. ಹಾಗೆ ನಾವೇನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಥವಾ ಬ್ಯಾಚಸ್ ಅಲ್ಲಿ ಕೊಡ್ತೀವಿ, ಆ ನೋಟ್ಸು ಫಾಲೋ ಮಾಡುವಂಥದ್ದು. ಅಂಡ್ NCERT ಎಕ್ಸಾಂಪ್ಲರ್, ಇಲ್ಲಿಂದಲೂ ಕ್ವೆಶನ್ಸ್ ಬರುತ್ತೆ. Okay, and if you are looking for the course or a batch for KCET 2025 preparation, then we have got a batch called as Lakshya KCET 2025 batch. Okay, so ಏನಿದು ಬ್ಯಾಚ್, ಎಲ್ಲಿ ಸಿಗುತ್ತೆ, ಹೌ ಕ್ಯಾನ್ ಯು ಆಕ್ಸೆಸ್ ಟು ಇಟ್? ಸೊ ನಮ್ಮ PW ಕನ್ನಡದ ಯಾವುದೇ ರೀಸೆಂಟ್ ವಿಡಿಯೋಸ್ ಅನ್ನ ನೀವು ಓಪನ್ ಮಾಡ್ಲಿಕ್ಕೆ ಹೋದ್ರೆ, ಇಫ್ ಯು ಓಪನ್ ಎನಿ ಆಫ್ ಅವರ್ ವಿಡಿಯೋಸ್, ನಿಮಗಿಲ್ಲಿ ಒಂದು ಲಿಂಕ್ ಸಿಗುತ್ತೆ. ಓಕೆ, ಇದು ಅರ್ಜುನ KCET 2025. ಯಾರು 11th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ, ಅವರು ಏನು KCET ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾರೆ. ಸೊ ಅವರು ಇಫ್ ದೇ ವಾಂಟ್ ಟು ಪ್ರಿಪೇರ್ ಫಾರ್ KCET, ದೇ ಹ್ಯಾವ್ ಗಾಟ್ ಅರ್ಜುನ KCET ಅಂತ ಒಂದಿದೆ. ಓಕೆ, ಇಫ್ ಯು ಆರ್ ಇನ್ ಕ್ಲಾಸ್ 12th ಅಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KCET 2025, ದೆನ್ ನಿಮಗೆ ಇರುವಂತಹ
ಬ್ಯಾಚು ಲಕ್ಷ್ಯ KCET 2025 ಬ್ಯಾಚ್. ಸೊ ನೀವು ನಮ್ಮ ಬಾಲೇಶ್ ಸರ್ನ ಈ ಬಿಗ್ಗೆಸ್ಟ್ ಚಾಲೆಂಜ್ ಫೇಸ್ಡ್ ಬೈ ಕ್ಲಾಸ್ 12 ಸ್ಟೂಡೆಂಟ್ಸ್ ಅನ್ನ ನೀವು ಈ ವಿಡಿಯೋ ನೋಡಿದ್ರೆ, ಓಪನ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕಾಣಿಸುತ್ತೆ. ಸೊ ಆ ಲಿಂಕಿಗೆ ಕ್ಲಿಕ್ ಮಾಡಿ ನಿಮ್ಮ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ OTP ಬರುತ್ತೆ. ಆ್ಯಂಡ್ ದೆನ್ ಯು ಕ್ಯಾನ್ ಗೆಟ್ ಸಮ್ ಟ್ಯಾಬ್ ಲೈಕ್ ದಿಸ್. ಓಕೆ, ಸೊ ಪ್ರೈಸ್ ಇಸ್ ಬಿನ್ ಮೆನ್ಷನ್ಡ್ ಆಲ್ರೆಡಿ. 3,349 ಇಸ್ ಅ ಪ್ರೈಸ್. ಬೈ ನಾವು ಅಂತ ಕ್ಲಿಕ್ ಮಾಡಬೇಕು. ಸೊ ಈ ಬ್ಯಾಚ್ ಅಲ್ಲಿ ಏನ್ ಸಿಗುತ್ತೆ, ಹೌ ಇಟ್ ಇಸ್ ಡಿಫರೆಂಟ್ ಫ್ರಮ್ ದ ಯೂಟ್ಯೂಬ್ ಕ್ಲಾಸಸ್, ಐ ವಿಲ್ ಬಿ ಟೆಲ್ಲಿಂಗ್ ಅಬೌಟ್ ದಟ್. ಸೊ ನಮ್ಮ ಟೀಚರ್ಸ್ನ ಡೆಮೋ ಸಹ ಇದೆ ನಿಮಗೆ. ನಾವು ಯಾರೆಲ್ಲ ಟೀಚರ್ಸ್ ಇಲ್ಲಿ ಟೀಚ್ ಮಾಡ್ತೀವಿ, ನಮ್ಮ ಡೆಮೋ ಇದೆ, ಡೆಮೋ ವಿಡಿಯೋ ಇದೆ. ಓಕೆ, ಸೊ ಈ ಬ್ಯಾಚ್ ಅಲ್ಲಿ ನಿಮಗೆ ಬರೀ ಥಿಯರಿ ಕ್ಲಾಸಸ್ ಅಲ್ಲ, ಫಸ್ಟ್ ಆಫ್ ಆಲ್ ಎಲ್ಲ ಕ್ಲಾಸಸ್ ಲೈವ್ ಇರುತ್ತೆ. ಓಕೆ, ಸೊ ಲೈವ್ ನಿಮಗೇನಾದ್ರು ಡೌಟ್ ಬಂದರೆ ನಾವು ಪಾಠ ಮಾಡುವಾಗ ನೀವು ಡೌಟ್ ಕೇಳಬಹುದು. ಸೊ ಲೈವ್ ಕ್ಲಾಸಸ್ ಇರುತ್ತೆ. ಪ್ರತಿಯೊಂದು ಚಾಪ್ಟರ್ ವೈಸ್ DPPs ಇರುತ್ತೆ. DPPs ಅಂದ್ರೇನು, ದಿನ ಏನು ಕ್ಲಾಸಸ್ ಇರುತ್ತೆ ಅಲ್ವಾ. ಸೊ ಬೇಸ್ಡ್ ಔಟ್ ಆಫ್ ದ್ಯಾಟ್ DPPs, ಡೈಲಿ ಪ್ರಾಕ್ಟಿಸ್ ಪೇಪರ್, DPP ಅಂದರೆ. ಸೊ ಡೈಲಿ ಪ್ರಾಕ್ಟಿಸ್ ಪೇಪರ್ಸ್ ಅನ್ನ ಕೊಡ್ತೀವಿ. ಅದಲ್ಲದೆ ಮಾಕ್ ಟೆಸ್ಟ್ ಇರುತ್ತೆ, ಟೆಸ್ಟ್ ಸಿರೀಸ್ ಇರುತ್ತೆ, ಶಾರ್ಟ್ ನೋಟ್ಸ್ ಇರುತ್ತೆ. ಇದರ ಜೊತೆಗೆ ನಿಮಗೆ ಖಜಾನಾ ಅಂದರೆ ನಮ್ಮ ಪ್ರಗತಿ ಬ್ಯಾಚ್ನ ವಿಡಿಯೋಸ್ ಏನಿದೆ, ಕ್ಲಾಸಸ್ ಏನಿದೆ, ಟೆಸ್ಟ್ ಸಿರೀಸ್ ಏನಿದೆ, DPPs ಏನಿದೆ, ಎಲ್ಲ ಅಂದರೆ ಅಷ್ಟೊಂದು 1000+ ಕ್ವೆಶನ್ಸ್ ನಿಮಗೆ ಸಿಗುತ್ತೆ ಟೋಟಲ್ ಆಗಿ. ಓಕೆ, ಸೊ ದ್ಯಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅವರ್ ಯೂಟ್ಯೂಬ್ ಕ್ಲಾಸಸ್. ಯೂಟ್ಯೂಬಲ್ಲಿ ನಾವು ಥಿಯರಿ ಮಾಡ್ತಾ ಇದ್ವಿ ಅಲ್ವಾ, ಕೆಲವು ವಿಡಿಯೋಸ್ ಮುಖಾಂತರ ಕ್ವೆಶನ್ಸ್ ಅನ್ನ ಕೊಟ್ಟಿದ್ವಿ. ಆದರೆ ಇಲ್ಲಿ ಇನ್ನೂ ಜಾಸ್ತಿ ಕ್ವೆಶನ್ಸ್, ಕ್ವಿಜ್ ಮೋಡಲ್ಲಿ ಕ್ವೆಶನ್ಸ್ ಇರುತ್ತೆ. ಅದಲ್ಲದೆ ನಿಮಗೆ 24/7 ನಿಮ್ಮ ಡೌಟ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಸಪರೇಟ್ ಆದಂತಹ ಟೀಮೇ ಇರುತ್ತೆ. ಓಕೆ, ಸೊ ಎನಿ ಟೈಮ್ ಯು ಕ್ಯಾನ್ ಆಸ್ಕ್ ಎನಿ ಸಾರ್ಟ್ ಆಫ್ ಅ ಡೌಟ್. ಯು ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್, ಟೆಸ್ಟ್ ಸೀರೀಸ್, ಮಾಕ್ ಟೆಸ್ಟ್, DPPs, ಇಷ್ಟೊಂದು ಕ್ವೆಶನ್ಸ್ ಇರುತ್ತೆ, ಶಾರ್ಟ್ ನೋಟ್ಸ್ ಇರುತ್ತೆ, ಡೌಟ್ ಸಾಲ್ವರ್ ಇರ್ತಾರೆ. ಸೊ ಇಫ್ ಯು ವುಡ್ ಲೈಕ್ ಟು ಟೇಕ್ ಅಪ್, ಯು ಕ್ಯಾನ್ ಟೇಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಬ್ಯಾಚ್. ಆ್ಯಂಡ್ ಹೂ ವಿಲ್ ಡೂ ಆಲ್ ದಿಸ್? ಯಾರು ಪ್ರಿಪೇರ್ ಮಾಡುವಂಥದ್ದು? ನಾನಾ? ಅಲ್ಲ, ನೀವು. ಸೊ ಯು ವಿಲ್ ಬಿ ಪ್ರಿಪೇರಿಂಗ್ ಫಾರ್ KCET 2025 ಎಕ್ಸಾಮ್ ಆ್ಯಂಡ್ ಯೋರ್ ಟಾರ್ಗೆಟ್ ಶುಡ್ ಬಿ 180 ಓನ್ಲಿ. ಕಮ್ಮಿ ಅಲ್ಲ, 180. ಇಫ್ ಯು ಏಮ್ 180, 130 + 150 ಥರ ಸಿಗ್ಬಹುದು. ಸೊ ಲೆಟ್ಸ್ ಸಿ ದ ರೋಡ್ ಮ್ಯಾಪ್. ಏನು ರೋಡ್, ಏನು ಈ ನಮ್ಮ KCET 2025ಗೆ ರೀಚ್ ಆಗುವಂತಹ ರೋಡ್ ಏನು? ಸೊ ಈಗ ಮೇ ಟು ಡಿಸೆಂಬರ್, ಮೇಯಿಂದ ಡಿಸೆಂಬರ್ವರೆಗೆ ಎಷ್ಟು ತಿಂಗಳಾಯಿತು? ಅಪ್ರಾಕ್ಸಿಮೇಟ್ಲಿ 8 ಮಂತ್ ಅಲ್ವಾ. ಯು ಹ್ಯಾವ್ ಟು ವಿಗರಸ್ಲಿ ಪ್ರಿಪೇರ್ ಫಾರ್ ಯೋರ್ ಸೆಕೆಂಡ್ PUC. ಸೆಕೆಂಡ್ PUC ಇಸ್ ಟು ಮಚ್ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಆ ಸೆಕೆಂಡ್ PUCಯ ಮಾರ್ಕ್ಸ್ ಸಹ KCET ರ್ಯಾಂಕಿಗೆ ಆ್ಯಡ್ ಆಗುತ್ತೆ ಅಲ್ವಾ. ಸೊ ಯು ವಿಲ್ ಬಿ ವಿಗರಸ್ಲಿ ಪ್ರಿಪೇರಿಂಗ್ ಫಾರ್ ಯೋರ್ second PUC exam. So you will be completing class 12 syllabus very well. Okay, on daily basis. On daily basis. Okay, ಅದ್ರ ಜೊತೆಗೆ ವೀಕೆಂಡ್ ಅಲ್ಲಿ ಅಥವಾ ರಜೆ ಸಿಗುತ್ತಲ್ವಾ, ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ, ಗಾಂಧಿ ಜಯಂತಿ, ಸೊ ಈ ಥರದ ಹಾಲಿಡೇಸ್ ಅಥವಾ ಕಾಲೇಜ್ ಡೇ, ಆ ಡೇ ಈ ಡೇ, ಸೊ ಈ ಥರ ಹಾಲಿಡೇಸ್ ಇರುತ್ತಲ್ವ. ಸೊ ಈ ಟೈಮಲ್ಲಿ ಏನು ಮಾಡಬೇಕು, ನೀವು 11th ಸ್ಟ್ಯಾಂಡರ್ಡ್ನ ರಿವಿಷನ್ ಮಾಡಬೇಕು. ಸೊ 11th ಸ್ಟ್ಯಾಂಡರ್ಡ್ನ ರಿವಿಷನ್ ಹೇಗೆ ಮಾಡಬೇಕು? ಯು ಹ್ಯಾವ್ ಟು ಪಿಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಫ್ 11th ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ KCET 2025. ಸೊ ಏನಂದರೆ, ನಮ್ಮ ಕೆಲವು ವಿಡಿಯೋಸ್ ಮುಖಾಂತರ ನೀವು ಒಂದು ವಿಚಾರವನ್ನು ತಿಳ್ಕೊಳ್ಬೋದು. ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಂದರೆ ಹೈ ವೇಟೇಜ್, ಕ್ಲಾಸ್ 11th ಹೈ ವೇಟೇಜ್ ಚಾಪ್ಟರ್ಸ್ ಯಾವುದು KCETಗೆ. ಸೊ ಯಾವ ಚಾಪ್ಟರ್ಸಿಂದ ಪ್ರತಿ ವರ್ಷ KCET ಎಕ್ಸಾಮಿಗೆ ಕ್ವೆಶನ್ ಬಂದೇ ಬರುತ್ತೆ. ಸೊ ಈ ಥರ ನೋಡಿಕೊಂಡು ಫಸ್ಟ್ ಕಂಪ್ಲೀಟ್ ದ ಹೈ ವೇಟೇಜ್ ಚಾಪ್ಟರ್, ಅಂದರೆ ರಿವೈಸ್ ಮಾಡಿ. ಸೊ ಎಲ್ಲ ಮಕ್ಳು ಏನು ಮಾಡ್ತಾರೆ, ಲಾಸ್ಟ್ 3 months ರಿವೈಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಆ ಟೈಮಲ್ಲಿ ಎಲ್ಲ ಮಸ್ತ್ ನುಂಗಿರ್ತೀರ. ಆದರೆ ನಾವು ಇಟ್ ಇಸ್ ವೆರಿ ಫ್ರೆಶ್ ಅಲ್ವಾ. ನೀವು ಇನ್ನೂ ಮರಿಲಿಲ್ಲ ಕ್ಲಾಸ್ 11th ಸ್ಟ್ಯಾಂಡರ್ಡ್ನ ಚಾಪ್ಟರ್ಸ್, ಯಾಕಂದ್ರೆ ಈಗ ಸ್ಟಿಲ್ 12th ಸ್ಟ್ಯಾಂಡರ್ಡ್ ಅಕಾಡೆಮಿಕ್ ಇಯರ್ ಶುರು ಆಗಿದೆ. ಸೊ 11th ಸ್ಟ್ಯಾಂಡರ್ಡ್ ಇದು ನೀವಿನ್ನೂ ಮರ್ತಿಲ್ಲ. ಸೊ ಈ ಟೈಮಲ್ಲಿ ನೀವು ಈಗ ಮರ್ತಿಲ್ಲ ಅಲ್ವಾ. ಸೊ ಈ ವೀಕೆಂಡ್ಸ್ ಅಲ್ಲಿ ಈಗ ಸ್ವಲ್ಪ ಫ್ರೀ ಸಹ ಇರ್ಬೋದು, ಟೆಸ್ಟ್ ಎಲ್ಲ ಇನ್ನೂ ಶುರು ಆಗಲಿಲ್ಲ. ಸೊ ಈಗಲೇ ಆದಷ್ಟು ರಿವಿಷನ್ ಮಾಡ್ಕೊಳ್ಳಿ. ಕ್ಲಾಸ್ 11th ಏನು ಆಲ್ರೆಡಿ ಕಲ್ತಾಗಿದೆ, ಸೊ ಅದರ ರಿವಿಷನ್ ಮಾಡ್ಕೊಳ್ಳಿ ವೀಕೆಂಡ್ಸ್ ಅಲ್ಲಿ, ಫ್ರೀ ಡೇಸ್ ಅಲ್ಲಿ, ಬಿಕಾಸ್ ಇಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್.
ಏನು 55-60% ಆಫ್ ಯೋರ್ ಕ್ಲಾಸ್ 12 ಸಿಲೆಬಸ್. KCET ಕೇಳುವಂಥದ್ದು 60% ಫ್ರಮ್ ಯೋರ್ ಕ್ಲಾಸ್ 12 ಸೆಕೆಂಡ್ PUC ಸಿಲೆಬಸ್. ಆದರೆ ಆ 40% ಸಹ ಬೇಕಲ್ವಾ ನಾವು ಚೆನ್ನಾಗಿ ರ್ಯಾಂಕ್ ಪಡ್ಕೊಳ್ಬೇಕು ಅಂತಂದ್ರೆ, ಚೆನ್ನಾಗಿ KCET ಸ್ಕೋರ್ ಮಾಡಬೇಕು ಅಂತಂದ್ರೆ. ಸೊ ದ್ಯಾಟ್ ಇಸ್ ವೈ ಆಲ್ಸೋ ರಿವೈಸ್ ಇನ್ ವೀಕೆಂಡ್ಸ್ ಆ್ಯಂಡ್ ಫ್ರೀ ಡೇಸ್ ಕ್ಲಾಸ್ 11th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್. ಓಕೆ, ನಂತರ ಡಿಸೆಂಬರ್ ಟು ಫೆಬ್ರವರಿ ನಾನು ಬಫರ್ ಅಂತ ಹಾಕಿದ್ದೇನೆ. ಬಫರ್ ಅಂದರೆ ನೀವು ಕಂಪ್ಲೀಟ್ ಮಾಡಲಿಲ್ಲ, ಸೆಕೆಂಡ್ PUC ಸಿಲೆಬಸ್ ಕಂಪ್ಲೀಟ್ ಆಗಲಿಲ್ಲ, ಅಥವಾ ರಿವಿಷನ್ ಆಫ್ ಕ್ಲಾಸ್ 11th ಬಾಕಿ ಇದೆ ಸ್ವಲ್ಪ ಅಂತಂದರೆ, ಈ 2 ಮಂತಲ್ಲಿ, ಈ 2 ಮಂತ್ಸಲ್ಲಿ ಫಿನಿಶ್ ಇಟ್. ಓಕೆ, ನಂತರ ಏನು ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕೆ ಬೈ ದಿಸ್ ಟೈಮ್ ಯು ಶುಡ್ ಬಿ ಪ್ರೋ ಇನ್ ಸೆಕೆಂಡ್ PUC ಸಿಲೆಬಸ್ ಆ್ಯಂಡ್ ಆಲ್ರೆಡಿ ಯು ಶುಡ್ ಹ್ಯಾವ್ ರಿವೈಸ್ಡ್ ಕ್ಲಾಸ್ 11 ಸಿಲೆಬಸ್. ನಂತರ ಫೆಬ್ರವರಿ ಟು ಏಪ್ರಿಲ್, ಸೊ ಇದನ್ನ ನಾನು ಬೀಸ್ಟ್ ಮೋಡ್ ಅಂತ ಕರೆದಿದ್ದೇನೆ. ನಾವ್ ಯು ಶುಡ್ ಬಿ ಗುಡ್ ಇನ್ ಸಾಲ್ವಿಂಗ್ ದ ಕ್ವೆಶನ್ಸ್ ಇನ್ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಯು ಹ್ಯಾವ್ ಟು ಮೇಕ್ ಯುವರ್ ಸೆಲ್ಫ್ ಗುಡ್ ಇನ್ ಸಾಲ್ವಿಂಗ್ ಅ ಕ್ವೆಶನ್ ಇನ್ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್ ಅಲ್ವಾ. ಸೊ ಆದಷ್ಟು ಮಾಕ್ ಟೆಸ್ಟ್ ಕೊಡುವಂಥದ್ದು, ಆದಷ್ಟು ಟೆಸ್ಟ್ ಸಿರೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಅಂಡ್ ಸೈಮಲ್ಟೇನಿಯಸ್ಲಿ you have to revise the class 11th and class 12 syllabus in this particular duration of time. ಓಕೆ, ಫೆಬ್ರವರಿಯಿಂದ ಏಪ್ರಿಲ್ ವರೆಗೆ ಇಟ್ ಈಸ್ ದ ಬೀಸ್ಟ್ ಮೋಡ್. ದಿನ ಆದ್ರೆ ಅಂತೂ ದಿನ ಮಾಕ್ ಟೆಸ್ಟ್ ಅನ್ನ ಕೊಡಿ. ಅಟ್ ಲೀಸ್ಟ್ ವೀಕ್ಲಿ ಒಂದು 3 ಮಾಕ್ ಟೆಸ್ಟ್ ಅನ್ನ ಕೊಡ್ತಾ ಬರಬೇಕು. ಓಕೆ, ಫ್ರಮ್ ಅವರ್ ಆರ್ಗನೈಸೇಷನ್ ಓನ್ಲಿ ಯು ಕ್ಯಾನ್ ಆಕ್ಸೆಸ್ ಟು ಮಾಕ್ ಟೆಸ್ಟ್. ಇಲ್ಲ ಅಂದ್ರೆ ಯು ಕ್ಯಾನ್ ಏನ್ ಮಾಡ್ಬೋದು ಅಂದ್ರೆ, ಈ ಬುಕ್ಸ್ನ ಹಿಂದೆ ಓಲ್ಡ್ KCET ಕ್ವೆಶನ್ ಪೇಪರ್ಸ್ ಅನ್ನ ಥಿಂಕ್ ದಟ್ ಯುರ್ ರೈಟಿಂಗ್ ದ ಪ್ರೆಸೆಂಟ್ ಏನು ಕ್ವೆಶನ್ ಪೇಪರ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಸಾಲ್ವ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡು ನೀವು ಆನ್ಸರ್ ಮಾಡಬೇಕು. ದಟ್ ಇಸ್ ಮಾಕ್ ಟೆಸ್ಟ್. ಓಕೆ, ಸೊ ಲೆಟ್ಸ್ ಸಿ ಹೇಗೆ ನೀವು ಫಸ್ಟ್ 8 ಮಂತ್ಸ್ ಅಂದ್ರೆ ಮೇ ಟು ಡಿಸೆಂಬರ್ ಅಥವಾ ಮೇ ಟು ಫೆಬ್ರವರಿ ನೀವು ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ಬಿಟ್ ಡೀಟೇಲ್. ಸೊ ಈ ಟೈಮ್ ಏನಿದೆ, 8 ಮಂತ್ಸ್ ಟೈಮ್ ಟೇಬಲ್ ಏನಿದೆ, ಇದ್ರನ್ನ ನಾನು ಸೈಲೆಂಟ್ ಮೋಡ್ ಅಂತ ಕರಿತೀನಿ. ಓಕೆ, ಸೊ ಈ ಟೈಮಲ್ಲಿ ನೀವು ಯು ವಿಲ್ ಬಿ ಸೈಲೆಂಟ್, ಯು ವಿಲ್ ಬಿ ವರ್ಕಿಂಗ್ ಇನ್ ಸೈಲೆಂಟ್ ಅಂಡ್ ಯುವರ್ ಸಕ್ಸಸ್ ವಿಲ್ ಮೇಕ್ ನಾಯ್ಸ್. ಓಕೆ, ನೀವು ಕೇಳಿರ್ಬೋದು ಕೋಟ್, ವರ್ಕ್ ಇನ್ ಸೈಲೆನ್ಸ್ ಲೆಟ್ ಯುವರ್ ಸಕ್ಸಸ್ ಮೇಕ್ ನಾಯ್ಸ್ ಅಂತ. ಸೊ ದಿಸ್ ಇಸ್ ದ ಸೈಲೆಂಟ್ ಮೋಡ್. ನೀವು ಯಾವುದೇ ಫ್ರೆಂಡ್ಸಿಗೆ ನೀವು ಹೇಳೋದಿಲ್ಲ ನೀವು ಯಾವ ಕೋರ್ಸ್ ಅನ್ನ ತಗೊಂಡಿದ್ದೀರಿ ಅಂತ ನೀವೀಗ ಹೇಳಲಿಕ್ಕಿಲ್ಲ. ನೀವು ಯಾವ ಕಾಲೇಜನ್ನ ನೀವು ಯಾವ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಯು ವೋಂಟ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ನಾವು ಈಗ ಸುಮ್ಮನೆ ಏನ್ ಮಾಡುವಂಥದ್ದು, ಏನು ಪಾಠ ಆಗಿದೆ ಕ್ಲಾಸಲ್ಲಿ, ನಿಮ್ಮ ಕಾಲೇಜಲ್ಲಿ ಅದನ್ನ ಬಂದು ಕಲಿಯುವಂಥದ್ದು, ನಿಮ್ಮ ಕೆಲಸವನ್ನ ನೀವು ಮಾಡುವಂಥದ್ದು. ಬಟ್ ಯು ವಿಲ್ ಬಿ ವರ್ಕಿಂಗ್ ಹಾರ್ಡ್ ಎವ್ರಿ ಡೇ ಬಿಕಾಸ್ ಯೋರ್ ಫ್ಯೂಚರ್ ವಿಲ್ ಬಿ ಡಿಸೈಡೆಡ್ ಬೈ ಟುಡೇ. ಏನ್ ಮಾಡ್ತೀರಾ ಇವತ್ತು ಅಂತ ಅದ್ರ ಡಿಪೆಂಡ್ ಆಗಿರುವಂತದ್ದು. ಸೊ ಯು ವಿಲ್ ಬಿ ಸ್ಟಡಿಂಗ್ ಫಾರ್ 5 to 6 hours ಎವ್ರಿ ಡೇ. ಸೊ ವೆನ್ ಯು ಆರ್ ಸ್ಟಡಿಂಗ್ ಮೇಕ್ ಶ್ಯೂರ್ ಯು ಆರ್ ಮೇಕಿಂಗ್ ನೋಟ್ಸ್. ಅಥವಾ ಪಾಠ ಮಾಡ್ತಾ ಇರುವಾಗ ಯು ಹ್ಯಾವ್ ಟು ಮೇಕ್ ಅ ವೆರಿ ಗುಡ್ ನೋಟ್ಸ್. ಒಂದೊಂದು ಪೇಜಲ್ಲಿ ಒಂದೊಂದು ಬರೆಯೋದಲ್ಲ, ಒಂದೊಂದು ಬುಕ್ಕಲ್ಲಿ ಒಂದೊಂದು ಬರೆಯೋದಲ್ಲ. ಯು ಹ್ಯಾವ್ ಟು ಮೇಂಟೈನ್ ಅ ವೆರಿ ಗುಡ್ ನೋಟ್ಸ್. ಯಾಕಂದ್ರೆ ಸಪರೇಟ್ ಆಗಿ ನಿಮಗೆ ಏನು ನೋಟ್ಸ್ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ. ಸೊ ವೆನ್ ಯು ಆರ್ ಸ್ಟಡಿಂಗ್ ಆರ್ ವೆನ್ ಯು ಆರ್ ಲಿಸನಿಂಗ್ ಟು ದ ಕ್ಲಾಸಸ್ you will be making the notes. So best thing is when you listen to class, make the notes. So in notes anna use ಮಾಡ್ಕೊಂಡು 5 to 6 hours you will be studying every day. Okay, 5 to 6 hours ಅಲ್ಲಿ physics, chemistry, maths ಅಥವಾ PCB ಅಥವಾ PCMB, so whichever KCET ಗೆ ನೀವು ಯಾವುದು ಏಮ್ ಮಾಡ್ತಾ ಇದ್ದೀರಾ, so that you will be studying. Okay, 5 to 6 hours every day. ಎಲ್ಲಾ KCET ಟಾಪರ್ಸ್ ಹತ್ರ ನೀವು ಮಾತಾಡಿ ನೋಡಿ ಅಥವಾ ಅವರ ಇಂಟರ್ವ್ಯೂಸ್ ಕೇಳಿ, ದೇ ವುಡ್ ಹ್ಯಾವ್ ಸ್ಟಡಿಡ್ ಎವ್ರಿ ಡೇ 5 to 6 hours ಎವ್ರಿ ಡೇ ವಿದೌಟ್ ಎನಿ ಯಾವುದೇ ತರದ ಇದಿಲ್ಲದೆ ದಿನ ಅವರು 5 to 6 ಗಂಟೆ ಕಲ್ತಿರ್ತಾರೆ ನೋಡಿ. ಓಕೆ, ಅಂಡ್ ಮುಗಿಲ್ಲ, 1 to 2 hours ಯು ಹ್ಯಾವ್ ಟು ಪ್ರಾಕ್ಟಿಸ್ ಕ್ವೆಶನ್ಸ್. ಈಗ ಜಸ್ಟ್ ನಿಮ್ಮ 12th ಸ್ಟ್ಯಾಂಡರ್ಡ್ ಶುರು ಆಗಿದೆ ಅಷ್ಟೇ ಅಲ್ವಾ. ನಾವು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಅಟ್ ಲೀಸ್ಟ್ 10 questions ಇನ್ ಅ ಡೇ. ನೆಕ್ಸ್ಟ್ ಒಂದು ವೀಕ್ ಆದ್ಮೇಲೆ 20 questions ಟ್ರೈ ಮಾಡಿ ಟು ಸಾಲ್ವ್ ಇನ್ ಅ ಡೇ. ಅಂಡ್ ದೆನ್ ಇಟ್ ಶುಡ್ ಬಿ ಗೋಯಿಂಗ್ ಅಪ್ ಟು 200 questions ಪರ್ ಡೇ. ಸೊ ದಿನದಲ್ಲಿ ಒಂದು ವೀಕ್ ಡೇ ಏನಿದೆ ನಿಮ್ಮ ಕಾಲೇಜ್ ಇರೋ ದಿನ, ಯು ಶುಡ್ ಬಿ ಏಬಲ್ ಟು ಸಾಲ್ವ್ 200 questions ಇನ್ ಅ ಡೇ ಅಂಡರ್ 1 to 2 hours. ಓಕೆ, ಸೊ ಅಷ್ಟು ಸ್ಪೀಡ್ ಡೆವಲಪ್ ಆಗಬೇಕು.
ಆ್ಯಂಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಸ್ಪೆಸಿಫಿಕಲಿ ಬಯಾಲಜಿ ಅವರಿಗೆ ರೆಕಾರ್ಡ್ ಇರುತ್ತೆ. ಸೊ ರೆಕಾರ್ಡ್ ಬರೀಲಿಕ್ಕಿರುತ್ತೆ. ಸೊ 1 ಗಂಟೆ ರೆಕಾರ್ಡಿಗೆ ಇಡಿ. ಸೊ ಈ ರೆಕಾರ್ಡ್ ಯಾವಾಗ ಬರಿಬೇಕು ಗೊತ್ತಾ? ಯಾವಾಗ ನಿದ್ದೆ ಬರುತ್ತೆ ನಿಮಗೆ. ಸೊ ವೆನ್ ಯು ಆರ್ ಸ್ಟಡಿಂಗ್, ವೆನ್ ಯು ಫೀಲ್ ಸ್ಲೀಪಿ, ಸೊ ಅಂತಹ ಟೈಮಲ್ಲಿ ಪಕ್ಕ ರೆಕಾರ್ಡ್ ಬುಕ್ ತಗೊಂಡು ಬರೆಯುವಂಥದ್ದು. ಆ ಥರದ ಹೋಮ್ವರ್ಕ್ ಎಲ್ಲ ಏನು ಉಳಿದಿದೆ, ಸೊ ಅಂತಹ ಕೆಲಸ ಮಾಡುವಂಥದ್ದು. ಯಾವಾಗ ನಿದ್ದೆ ಬರುತ್ತೆ ಆಗ ಸ್ಟಡಿ ಮಾಡಬಾರ್ದು. ವೆನ್ ಯು ಆರ್ ಇನ್ ಅ ಫ್ರೆಶ್ ಮೈಂಡ್ ಆಗ ಸ್ಟಡಿ ಮಾಡಬೇಕು. ವೆನ್ ಯು ಆರ್ ಅಬೌಟ್ ಟು ಸ್ಲೀಪ್ ರೆಕಾರ್ಡ್ ಬರೆಯುವಂಥದ್ದು. ಓಕೆ. ಆ್ಯಂಡ್ ವೀಕೆಂಡ್ಸ್ ಅಲ್ಲಿ 2 to 3 ಚಾಪ್ಟರ್ಸ್ ರಿವಿಷನ್ ಮಾಡುವಂಥದ್ದು. ಕ್ಲಾಸ್ 11th ಸ್ಟ್ಯಾಂಡರ್ಡ್ನ ರಿವಿಷನ್ ಮಾಡುವಂಥದ್ದು ವೀಕೆಂಡ್ಸ್ ಅಲ್ಲಿ ನಾನು ಈಗಷ್ಟೇ ಹೇಳಿದೆ. ಆ್ಯಂಡ್ ಬರೀ ರಿವಿಷನ್ ಮಾತ್ರ ಅಲ್ಲ, ಆ ಚಾಪ್ಟರ್ಸ್ ಇಂದ ನೀವು ಏನು ಕ್ವೆಶನ್ಸ್ ಅನ್ನ, ಆ ಚಾಪ್ಟರ್ಸ್ ರಿಲೇಟೆಡ್ ಕ್ವೆಶನ್ಸ್ ಸಹ ನೀವು ಸಾಲ್ವ್ ಮಾಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ 8 months ಟೈಮ್ ಟೇಬಲ್ ಅಲ್ವಾ, ಫ್ರಮ್ ಮೇ ಟು ಫೆಬ್ ಅಥವಾ ಮೇ ಟು ಡಿಸೆಂಬರ್. So this is a silent mode. You will be simply working, but every day consistently you will be working. ಇವತ್ತಿಂದಲೇ, ನಾಟ್ ಜಸ್ಟ್ 3-4 months ಬಿಫೋರ್ KCT ಎಕ್ಸಾಮ್. ನಂತರ ಬರುವಂತಹ ಮೋಡ್ ಇದೆ ಅಲ್ವಾ, ದಿಸ್ ಇಸ್ ಅ ಬೀಸ್ಟ್ ಮೋಡ್. ದಟ್ ಇಸ್ ಫ್ರಮ್ ಫೆಬ್ ಟು ಮೇ. ನಾವು ನೀವು ಎಲ್ಲ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿದಿರಿ, ಆದ್ರೆ ನಾವು ದಿಸ್ ಇಸ್ ದ ಟೈಮ್ ಟು ಸಾಲ್ವ್ ದ ಕ್ವೆಶನ್ಸ್ ಇನ್ ಅ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಸೊ 2-3 ಚಾಪ್ಟರ್ಸ್ ಇನ್ ಅ ಡೇ ನೀವು ರಿವೈಸ್ ಮಾಡುವ ಪೊಸಿಷನ್ ಅಲ್ಲಿ ಇರಬೇಕು. ಯು ಶುಡ್ ಬಿ ಏಬಲ್ ಟು ರಿವೈಸ್ 2 to 3 ಚಾಪ್ಟರ್ಸ್ ಪರ್ ಡೇ. 200 ಕ್ವೆಶನ್ಸ್ ಅಂತೂ ಈ ತರ ಸಾಲ್ವ್ ಆಗಬೇಕು ದಿನದಲ್ಲಿ. ಯಾಕಂದ್ರೆ ನಾವು ಈ ಫೆಬ್ ಟು ಮೇ ನಿಮಗೆ ಕಾಲೇಜ್ ಎಲ್ಲ ಇರೋದಿಲ್ಲ. ಯು ಹ್ಯಾವ್ ಮೋರ್ ಟೈಮ್, ಸೊ ಯು ಕ್ಯಾನ್ ಇವನ್ ರಿವೈಸ್ ಮೋರ್ ಚಾಪ್ಟರ್ಸ್. ಮಿನಿಮಮ್ 2 ಮಾಕ್ ಟೆಸ್ಟ್ ವೀಕಲ್ಲಿ ಕೊಡಬೇಕು. ಓಕೆ. ಬಾಕಿದ ಟೈಮಲ್ಲಿ 1 ಮಾಕ್ ಟೆಸ್ಟ್ ಅಟ್ ಲೀಸ್ಟ್ ಯು ಶುಡ್ ಬಿ ಗಿವಿಂಗ್ ಅಲ್ವಾ, ನಂತರ ಇನ್ನೂ ಜಾಸ್ತಿ. ಸೊ ದ್ಯಾಟ್ ಈಸ್ ಅಬೌಟ್ ದ ರೋಡ್ ಮ್ಯಾಪ್ ಫಾರ್ ಯುವರ್ KCT 2025. ಇದರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು, ಸ್ಟೇ ಅವೇ ಫ್ರಮ್ ಎಡಿಕ್ಷನ್. ಯಾವುದೇ ಥರದ ಗೇಮ್ಸ್ ಇರಲಿ, ಮೊಬೈಲ್ ಇರಲಿ, ಸೊ ಇದರಿಂದ ದೂರ ಇಡಿ ಇವತ್ತಿಂದಲೇ, ಈಗಲೇ. ಸೊ ಸ್ಟೇ ಅವೇ ಫ್ರಮ್ ಎಡಿಕ್ಷನ್, ಸ್ಟೇ ಅವೇ ಫ್ರಮ್ ರಿಲೇಶನ್ಶಿಪ್. ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಅಲ್ಲದೆ ಫ್ರೆಂಡ್ಶಿಪ್ಸ್, ಕೆಲವರು ತುಂಬಾ ಕ್ಲೋಸ್ ಇರ್ತಾರೆ ಫ್ರೆಂಡ್ಸು. ಫಾರ್ ಎಕ್ಸಾಂಪಲ್ ಮೈ ಬ್ರದರ್, ನನ್ನ ತಮ್ಮ ಈ ವಿಡಿಯೋ ನೋಡ್ತಾ ಇರ್ಬೋದು. ಸ್ವಲ್ಪ ಜಾಸ್ತಿ ಇದೆ ಅವನಿಗೆ ಫ್ರೆಂಡ್ಸಿನ ಮೇಲೆ ಪ್ರೀತಿ. ಸೊ ಮನೆಗೆ ಕರೆಯೋವಂಥದ್ದು, ಅವ್ರ ಮನೆಗೆ ಹೋಗುವಂಥದ್ದು, ಮಾತಾಡೋವಂಥದ್ದು. ಸೊ ಫ್ರೆಂಡ್ಶಿಪ್ ಈಸ್ ಆಲ್ಸೋ ನಾಟ್ ವೆರಿ ಗುಡ್, ಸ್ಪೆಸಿಫಿಕಲಿ ಫಾರ್ ದ ಪ್ರಿಪರೇಷನ್ ಆಫ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KCT. ಸೊ ಜಾಸ್ತಿ ಮಾತಾಡಿ ಹೋಗುತ್ತೆ ಫ್ರೆಂಡ್ಸ್ ಹತ್ರ. ಸೊ ಎಲ್ಲರಿಂದ ಸ್ವಲ್ಪ ದೂರ ಇರಿ, ತುಂಬ ಕಷ್ಟ ಆಗುತ್ತೆ. ಐ ರಿಮೆಂಬರ್ ಮೈ ಟೈಮ್. ಡಿಪ್ರೆಷನ್ ಥರ ಆಗುತ್ತೆ, ಹೌದು. ಆದರೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಸ್ಟೇ ಅವೇ ಫ್ರಮ್ ಆಲ್ ಆಫ್ ದಿಸ್ ಥಿಂಗ್. ಒಂದು ಬ್ರಹ್ಮಚರ್ಯವನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಈ ಟೈಮಲ್ಲಿ. ಆ್ಯಂಡ್ ಡೋಂಟ್ ಪೋಸ್ಟ್ಪೋನ್ ಎನಿ ವರ್ಕ್. ಎವ್ರಿ ಡೇ 4 to 5 hours ನೀವು 5 to 6 hours ಏನು ಸ್ಟಡಿ ಮಾಡ್ತಿರ್ತೀರಾ ಅಲ್ವಾ. ಸೊ ಈ ಸ್ಟಡಿ ಟೈಮ್ ಏನಿದೆ, ಈ ಸ್ಟಡಿ ಟೈಮನ್ನು ಮೇಕ್ ಶ್ಯೂರ್ ಯು ವಿಲ್ ಬಿ ಫಾಲೋವಿಂಗ್ ಇಟ್ ಎವ್ರಿ ಡೇ. ಏನು ನಿಮಗೆ ಪಾಠ ಮಾಡಿರ್ತಾರೆ ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಲಿ, ಬಯಾಲಜಿಲಿ, ಮ್ಯಾಥ್ಸಲ್ಲಿ, ಆ ಪಾಠ ಮಾಡಿರೋ ಕಾನ್ಸೆಪ್ಟನ್ನು ಅದೇ ದಿನ ಮನೆಗೆ ಬಂದು ಕಲೀರಿ. ಸೊ ಆಗ ಯು ಆರ್ ಏಬಲ್ ಟು ಬೆಟರ್ ರಿಮೆಂಬರ್. ಆಗ ಯು ವೋಂಟ್ ಬಿ ಫಾರ್ಗೆಟಿಂಗ್. ಆ್ಯಂಡ್ ಏನೇ ಡೌಟ್ ಇದ್ರು ಅದೇ ದಿನ ಕ್ಲಿಯರ್ ಮಾಡ್ಕೊಳ್ಳಿ. ಡೋಂಟ್ ಪೋಸ್ಟ್ಪೋನ್. ಓಕೆ. ಆ್ಯಂಡ್ ಡೋಂಟ್ ಫಾಲ್ ಸಿಕ್. ಈ 1 year ಮೇಕ್ ಶ್ಯೂರ್ ಹೆಚ್ಚಾಗಿ 12th ಸ್ಟ್ಯಾಂಡರ್ಡ್ನ ಮಕ್ಕಳು ಹೇಳುವಂತಹ ಎಕ್ಸ್ಕ್ಯೂಸಸ್, ಆ್ಯಂಡ್ ಇಟ್ ಇಸ್ ರಿಯಾಲಿಟಿ ಆಸ್ ವೆಲ್. ನನಗೂ ಆಗಿತ್ತು ಆ್ಯಕ್ಚುಲಿ. ಐ ಆಲ್ಸೋ ಫೆಲ್ ಸಿಕ್. ಸೊ ನ್ಯೂಟ್ರಿಷಸ್ ಫುಡ್ ಎಲ್ಲ ತಗೊಳ್ಳಿ. ಹೇಳಲಿಕ್ಕೆ ಚೆನ್ನಾಗಿರುತ್ತೆ, ಆದರೆ ಈ ಟೀನೇಜ್ ಟೈಮಲ್ಲಿ ಸ್ವಲ್ಪ ಸಿಕ್ಕಾಗುವಂಥದ್ದು, ಅದು ಸ್ಪೆಸಿಫಿಕಲಿ ವೆನ್ ಯು ಆರ್ ಸ್ಟಡಿಂಗ್ ಅ ಲಾಟ್, ಇಟ್ ಈಸ್ ಕಾಮನ್ ಫಾಲಿಂಗ್ ಸಿಕ್. ಬಟ್ ಆದಷ್ಟು ಟ್ರೈ ಮಾಡಿ ದಟ್ ಯು ಡೋಂಟ್ ಫಾಲ್ ಸಿಕ್. ಯಾಕಂದರೆ ಇಫ್ ಯು ಫಾಲ್ ಸಿಕ್ ಏನಾಗುತ್ತೆ, your work will be postponed and backlogs create ಆಗುತ್ತೆ. Okay, so that is all for today. I hope this video is helpful and let's meet in the next class, next video. Until then, bye bye.